ನಮಸ್ತೆ. ಕಾಫಿ ಕಪ್ ರೀಡಿಂಗ್ ನೋಡೋಣ ಏನಿದೆ ಅಂತ. ಇಟ್ಸ್ ಎ ಯೂನಿವರ್ಸಲ್ ರೀಡಿಂಗ್. ನೋಡೋಣ. ಏನೋ ಒಂದು ವಿಜಯನ ನೋಡ್ತೀರಾ ಅನ್ನುವಂಥದ್ದು ಇದೆ. ಪಾಪು ಬರುವಂಥದ್ದು ಇದೆ. ನಿಮ್ಮ ಮಗು ಏನಿದೆ ಅದು ಏನೋ ಒಂದು ಸಾಧನೆ ಮಾಡುತ್ತೆ. ಅದರಿಂದ ಹೆಚ್ಚಿನ ಯಶಸ್ಸು ನೋಡಿ ನೀವು ತುಂಬ ಒಂದು ರೀತಿ ಖುಷಿ, ಆತ್ಮತೃಪ್ತಿ ಅನ್ನೋದು ಪಡ್ತೀರಾ ಅನ್ನುವಂಥದ್ದು ಇದೆ ಇಲ್ಲಿ. ಮತ್ತೆ ಯಾರ್ದೋ ಮನೆಗೆ ಒಂದು ಸಾಕು ಪ್ರಾಣಿನ ತಗೊಂಬರ್ತೀರಾ, ಅದು ನಿಮ್ಗೆ ನೋವನ್ನೆಲ್ಲ ಮರೆಸಿ ಒಂದ್ ರೀತಿ ಖುಷಿನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಓಕೆ. ಒಂದಷ್ಟು ಜನ ಏನೋ ಒಂದು ಮನೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ಜಾಗ ಅಥವಾ ಒಂದು ಬ್ರಿಡ್ಜ್‌ಗೆ ಸಂಬಂಧಪಟ್ಟಂಗೆ ದಾರಿ ಏನೋ ಬೇಕಾಗಿ ಒಂದಷ್ಟು ಜಾಗ ಹೋಗುತ್ತೆ, ಮನೆ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಅದ್ರಿಂದ ನಿಮ್ಗೆ ಹೆಚ್ಚಿನ ಹಣ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಒಂದಷ್ಟು ದುಷ್ಟರು ನಿಮ್ಮ ಜೀವನದಲ್ಲಿ ಒಂದಷ್ಟು ಸಮಸ್ಯೆನ ಮಾಡ್ತಾ ಇದ್ರು. ಅದನ್ನ ತಡೀಲಿಕ್ಕೆ ಒಂದಷ್ಟು ದೈವ ಸಾಕ್ಷಾತ್ ದೈವನೇ ಬಂದಿದೆ. ಬಂದು ಒಂದಷ್ಟು ಸಮಸ್ಯೆಗಳಿಂದ ನಿಮ್ಮನ್ನ ಕಾಪಾಡಿದೆ, ಕಾಪಾಡ್ತಾ ಇದೆ ಅನ್ನುವಂಥದ್ದು ಇದೆ. ಸಾಕಷ್ಟು ದೈವಗಳ ಆರಾಧನೆ ಮಾಡಿರೋದ್ರಿಂದ ನಿಮ್ಗೆ ಹೆಚ್ಚಿನ ಅನುಕೂಲ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಇಲ್ಲಿ ಒಂದು ಮಗುನ ಎಲ್ಲೋ ಎಸ್ದ್ಬಿಟ್ಟಿದ್ದಾರೆ. ಅದನ್ನ ಪ್ರಾಣಿ ಏನೋ ತಿಂತಾ ಇದೆ. ಆ ಥರ ಕಾಣಿಸ್ತಾ ಇದೆ. ದಯವಿಟ್ಟು ಆ ಥರ ಮಾಡಬೇಡಿ. ಯಾವುದಾದ್ರೂ ಒಂದು ಸೇಫ್ ಜಾಗದಲ್ಲಿ ಬಿಡಿ. ಯಾರಾದರೂ ಸಾಕ್ಕೊಳ್ತಾರೆ. ನಿಮ್ಮ ಲೈಫಲ್ಲಿ ಏನು ಒಂದಷ್ಟು ಟ್ರಾಜಿಡಿ ಇತ್ತು ಅಥವಾ ಏನು ಅನ್‌ಸ್ಟಾಪಬಲ್ ಮೂಮೆಂಟ್ ಇತ್ತು, ಅದಕ್ಕೆ ಒಂದು ಫುಲ್ ಸ್ಟಾಪ್ ಕೊಡುವಂಥ ಸಮಯ ಬಂದಿದೆ. ಸೊ, ಇನ್ನ ಒಂಚೂರು ಬ್ರೇಕ್ ತಗೊಂಡು ಲೈಫಲ್ಲಿ ಮುಂದುವರಿಯೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಂದು ರೀತಿ ಒಂದು ಎಂಡಿಂಗ್ ಇತ್ತು. ಸೊ, ಲೈಫು ಮೂವ್ ಮಾಡಬೇಕು. ಮೂವ್ ಮಾಡಕ್ ಆಗ್ತಾ ಇರಲಿಲ್ಲ. ಆಗದಿರ ಏನು ನಿಂತ್ಬಿಟ್ಟಿದ್ರಿ, ಯಾರ ಹೆಲ್ಪು ಇಲ್ಲ ಅನ್ನುವಂಥ ರೀತಿಯಲ್ಲಿ. ಸೊ, ಯೂನಿವರ್ಸ್ ಒಂದು ರೀತಿ ಹೆಲ್ಪ್‌ನ ನಿಮಗೆ ಮಾಡಿದೆ ಅನ್ನುವಂಥದ್ದು ಇದೆ. ಹಾಗಾಗಿ ನಿಮ್ಮ ಜೀವನ ಒಂದು ಪಾಸಿಟಿವ್ ವೇಲಿ ಮುಂದುವರಿಯುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ನವಿಲಿಗೆ ಸಂಬಂಧಪಟ್ಟಂಗೆ, ಮಗುಗೆ ಸಂಬಂಧಪಟ್ಟಂಗೆ ಮತ್ತು ಹಂಸಗಳಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಬಿಸ್ನೆಸ್ ಮಾಡ್ತೀರಾ. ಇದು ಕೂಡ ನಿಮಗೆ ಹೆಚ್ಚಿನ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ವಾರಾಹಿ ಅಮ್ಮನ ಆಶೀರ್ವಾದ ಮತ್ತು ಅದು ಕಾಂತಾರ ಪಿಕ್ಚರಲ್ಲಿ ಇದ್ದಾರಲ್ಲ, ಆ ದೇವರು ಏನದು, ವರಾಹಮೂರ್ತಿ, ಅವರ ಆಶೀರ್ವಾದದಿಂದ ಯಾರಿಗೋ ಇಲ್ಲಿ ಮಗು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಂಗೆ ಯಾಕೆ ಈ ನಡುವೆ ಜಾಸ್ತಿ ಜಿರಾಫೆ ಎನರ್ಜಿ ಬರ್ತಿದೆ ಗೊತ್ತಿಲ್ಲ. ಬಟ್ ಸಮಥಿಂಗ್ ಏನೋ ಜಿರಾಫೆಗೆ ಸಂಬಂಧಪಟ್ಟಂಗೆ ಇದೆ ಇಲ್ಲಿ ಎನರ್ಜಿ ಅನ್ನುವಂಥದ್ದು ಇದೆ. ಹೊಸ ವೆಹಿಕಲ್ ತಗೊಳ್ಳುವಂಥ ಸಾಧ್ಯತೆ ಇದೆ. ಒಂದಷ್ಟು ಬಸ್ ಎನರ್ಜಿ ಕೂಡ ಇದೆ. ಸೊ, ಎಲ್ಲೋ ಟ್ರಿಪ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾವುದೋ ಒಂದು ಬಸ್ಸು ನೀರಲ್ಲಿ ಮುಳುಗೋಗುತ್ತೆ, ಅದು ಒಂಚೂರು ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ, ಫೈನಾನ್ಷಿಯಲಿ ಹೆಚ್ಚಿನ ಉಳಿತಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರು ಫಾರ್ಮ್ ಹೌಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದರಲ್ಲೂ ಕೂಡ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ತುಂಬ ಸಣ್ಣಗೆ ಇರುವಂಥ ವ್ಯಕ್ತಿ, ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕುವಂಥ ವ್ಯಕ್ತಿ ಕಡೆಯಿಂದ ನಿಮ್ಗೇನೋ ಒಂದು ಮೆಸೇಜ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಏನೋ ಒಂದು ಸರ್ಪ್ರೈಸ್ ಗಿಫ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದು ಫುಟ್ಬಾಲ್ ಪ್ಲೇಯರ್, ಈ ಸತಿ ಫುಟ್ಬಾಲ್ ಏನಿದೆ ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮಗೆ ಒಂದು ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದೆ. ದೇವರ ಹಾರನ ಯಾರೋ ಕದ್ದಿದ್ರು, ಅದನ್ನು ತಗೊಂಡೋಗಿ ವಾಪಸ್ ಕೊಡೋಕ್ಕಾಗ್ದಿರ ಅದನ್ನೇನೋ ಚಿತ್ರವಾಗಿ ಕಟ್ ಮಾಡಿಬಿಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಹೇಗಾದರೂ ಸರಿ ಅದನ್ನು ದೇವರಿಗೆ ವಾಪಸ್ ಕೊಡಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ ಇಲ್ಲಿ. ಏಂಜಲ್ ಕಡೆಯಿಂದ ನಿಮಗೆ ಪ್ರೀತಿ ಸಿಗುವಂಥದ್ದು, ನಿಮ್ಮ ಲೈಫಿಗೆ ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಏನೋ ಒಂದಷ್ಟು ಕಾಡುಗಳಿಗೆ ಸಂಬಂಧಪಟ್ಟಂಗೆ ಅಮೆಝಾನ್ ಕಾಡುಗಳು ಇರಬಹುದು ಅಥವಾ ಬೇರೆ ಕಾಡುಗಳಿಗೆ ಸಂಬಂಧಪಟ್ಟಂಗೂ ಕೂಡ ಒಂದಷ್ಟು ಮಾಹಿತಿಗಳು ಮುಂದಿನ ದಿನಗಳಲ್ಲಿ ಹರಿದಾಡುತ್ತೆ ಅನ್ನುವಂಥದ್ದು ಇದೆ. ನೀರಿನಲ್ಲಿ ಆಡಕ್ಕೆ ಹೋದಾಗ ಒಂದಷ್ಟು ಬಳ್ಳಿಗಳೆಲ್ಲ ಕೂಡಿ ಇರುತ್ತಲ್ಲ, ಏನದು ಜಾಲ, ಬಲೆ ಥರ ಇರುತ್ತಲ್ಲ, ಆದರೆ ಅದು ಬಲೆ ಅಲ್ಲ, ಗಿಡಗಳ ಬೇರುಗಳು ಹೊಂದಿಕೊಂಡು ಅಲ್ಲಿ ಒಂಚೂರು ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಆ ಥರ ಟೂರಿಸಂ ಪ್ಲೇಸಲ್ಲೂ ಕೂಡ ಸ್ಪಾಟಲ್ಲೂ ಒಂಚೂರು ಸಮಸ್ಯೆ ಏನೋ ಆಗುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಬಿಸ್ನೆಸ್ ವಿಚಾರಕ್ಕೆ ಏನು ಪ್ರಯತ್ನನ ಪಡ್ತಿದ್ದೀರಾ ಅದರಿಂದ ಕೂಡ ನಿಮಗೆ ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಬಿಸ್ನೆಸ್ಸಲ್ಲಿ ನಿಮಗೆ ಹೆಚ್ಚಿನ ಲಾಭ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಫೈನಾನ್ಷಿಯಲಿ ಕೂಡ ಹೆಚ್ಚಿನ ಯಶಸ್ಸನ್ನು
ಪಡಿತೀರಾ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ದೋಸೆ ಬಿಸ್ನೆಸ್ ಮಾಡಬೇಕು ಅಂತ ಯಾರೋ ಅನ್ಕೊಂಡಿರ್ಬೋದು. ಖಂಡಿತ ಮಾಡಿ, ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಲೈಫಿನ ರೋಡಲ್ಲಿ ಇದ್ದಂಥ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿದಿದೆ. ಸೊ ಈಗ ಆನೆ ನಡೆದಿದ್ದೆ ದಾರಿ ಅನ್ನುವಂಥ ರೀತಿಲಿ ನಿಮ್ಮದೇ ರಾಜ್ಯಭಾರ, ನಿಮ್ಮದೇ ದಾರಿ, ನಿಮ್ಮದೇ ಓಟ, ನಿಮ್ಮದೇ ಕಾಲು, ಹೇಗೆ ಬೇಕಾದರೂ ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ತುಂಬ ಹೆಚ್ಚಿನ ಮಟ್ಟದ ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ರಿಲ್ಯಾಕ್ಸಿಂಗ್ಗೆ ಯಾರೋ ಪ್ಯಾರಿಸಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ. ತುಂಬ ಜನರ ಕಣ್ಣು ನಿಮ್ಮ ಮೇಲೆ ಇದೆ. ಇಬ್ಬರು ವ್ಯಕ್ತಿಗಳು ಇದ್ದಾರೆ, ತುಂಬ ಜನ ಇದ್ದಾರೆ, ಅದರಲ್ಲಿ ಇಂಪಾರ್ಟೆಂಟ್ ಇಬ್ಬರಿದ್ದಾರೆ. ಅವ್ರಿಗೆ ದಿನಾಗ್ಲೂ ಮಾಡೋಕ್ಕೇನು ಕೆಲಸ ಇರಲ್ಲ. ಸೊ ತುಂಬ ಫ್ಯಾನ್ಸ್ ಅನಿಸುತ್ತೆ ನಿಮಗೆ. ಹಾಗಾಗಿ ನೀವೇನು ಮಾಡ್ತಿದ್ದೀರಾ, ಎಲ್ಲಿ ಹೋಗ್ತಿದ್ದೀರಾ, ಎಲ್ಲಿ ಕೂರ್ತೀರಾ, ಎಲ್ಲಿ ತಿಂತೀರಾ, ನಿಮ್ಮ ಲೈಫ್ ಹೇಗೆ ನಡೀತಾ ಇದೆ, ಇದನ್ನೇ ಅವರು ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಇಂಥವ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಅವರು ನಿಮಗೆ ನೆಗೆಟಿವಿಟಿ ಮಾಡೋದು, ನಿಮ್ಮ ಬಗ್ಗೆ ಗಾಸಿಪ್ಪನ್ನು ಹೇಳ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ವಿಮಾನ ದುರಂತದಲ್ಲಿ ಸಾವನ್ನಪ್ಪುವಂಥ ಸಾಧ್ಯತೆಗಳು, ಆ ಥರ ಸುದ್ದಿ ಕೂಡ ಕೇಳ್ತೀವಿ ಅಂತ ಅನ್ನಿಸ್ತಾ ಇದೆ. ಸಾಲು ಸಾಲು ಸರಣಿ ವಿಮಾನ ಅಪಘಾತ ಆಗುತ್ತೆ, 3ರಿಂದ 4 ಸರಣಿ ವಿಮಾನ ಅಪಘಾತ ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಬಾವಿಲಿ ತೋಡಿಸಿ ನೀರಿತ್ತು, ಇವಾಗ ನೀರಿಲ್ಲ, ಪಾಳು ಬಿದ್ದು ಹೋಗಿದೆ ಅಂದ್ಕೊಂಡಿರೋರು ಬಾವಿಲಿ ನೀರು ಸಡನ್ನಾಗಿ ಉಕ್ಕಿ 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 ತುಂಬ ನೀರು ಉಕ್ಕಿ ಹರಿದು ಬಿಡುತ್ತೆ. ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ವಿಶೇಷವಾದಂಥ ವಸ್ತು ಅಥವಾ ಸಮಾಧಿ ಮನೆಯಲ್ಲೋ ಅಥವಾ ಜಾಗದಲ್ಲೋ ಏನೋ ಒಂದು ಸಮಾಧಿ ಯಾರು ಕಟ್ಟಿದ್ದಾರೆ, ಅದರಿಂದ ವಿಚಿತ್ರವಾದಂಥ ಶಬ್ದ ಬರ್ತಾ ಇದೆ. ಅದನ್ನು ಸ್ವಲ್ಪ ತೋರಿಸಿ ಅದನ್ನು ಏನು ಪರಿಹಾರ ಶಾಂತಿ ಮಾಡ್ಕೊಳ್ಬೇಕು ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದು ವಿಚಿತ್ರವಾದ ಪ್ರಾಣಿ ನಿಮ್ಮ ಮನೆಯ ಕಡೆ ಬರುವಂಥದ್ದು, ಅದು ಕೂಡ ನೋಡ್ತೀರಾ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಹೀಗೆ ನೋಡಿದ್ರೆ ಕಾಣೋದಿಲ್ಲ. ಸೊ ಹಾಗಾಗಿ ನಾನು ಹೀಗೆ ನೋಡ್ತಾ ಇದ್ದೀನಿ. ಸೊ ಎಸ್, ಒಂದು ಮರಕ್ಕೆ ಸಂಬಂಧಪಟ್ಟಂಥ ವಿಶೇಷವಾದಂಥ ಆಶೀರ್ವಾದ ಕೂಡ ಇದೆ. ಗಣೇಶ, ಸಾರಿ. ವೃಕ್ಷರಾಜಾಯ ನಮಃ. ಸೊ ಮರಗಳನ್ನ ನಂಬಿ ಮರಗಳನ್ನ ಪೂಜೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಿಂದಿನ ಕಾಲದವರು ಮರನ ಪೂಜೆ ಬಂದಿದ್ರಲ್ವಾ. ಸೊ ನೀವು ಯಾಕೆ ಅವರು ಪೂಜೆ ಮಾಡಿರೋ ಮರಗಳನ್ನೆಲ್ಲ ಕತ್ತರಿಸ್ತಾ ಇದ್ದೀರಾ? ಒಂಚೂರು ನಿಮಗೆ ಪೂರ್ವಜರ ನಂಬಿಕೆ ಮೇಲೆ ನಂಬಿಕೆ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಇದೆ. ಸೊ ನಿಮ್ಮ ಪೂರ್ವಜರು ನಿಮ್ಮ ಒಳ್ಳೆಯದಕ್ಕೇನೆ ಮಾಡಿರೋದು. ಸೊ ಆ ಮರಗಳನ್ನ ಕಡಿಬೇಡಿ, ಆ ಮರಗಳನ್ನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಯಾಕೆ ಕಡಿತೀರಾ, ಅದರಿಂದ ನಿಮಗೆ ಹೆಚ್ಚು ದೋಷ ಆಗತ್ತೆ ಅನ್ನುವಂಥದ್ದು ಇದೆ. ನಿಜವಾದ ದೈವ ಸಾನ್ನಿಧ್ಯ ಇದೆ ಅಲ್ಲಿ, ಯಾಕೆ ಮೂರ್ಖರ ಥರ ಆಡ್ತಿದ್ದೀರಾ? ಬುದ್ಧಿ ಇಲ್ವಾ? ಒಂದ್ಸತಿ ತಿರುಗಿ ಬಿದ್ದರೆ ಬುದ್ಧಿ ಬರುತ್ತವಾಗ ಅನ್ನುವಂಥ ಸುದ್ದಿ ಕೂಡ ಇಲ್ಲಿ ಕೇಳಿಸ್ತಾ ಇದೆ. ಯಾರಿಗೆ ಈ ಸುದ್ದಿ ನನಗಂತೂ ಗೊತ್ತಿಲ್ಲ. ತುಂಬ ಪ್ರೀತಿ ಮಾಡ್ತಿದ್ದಂಥ ವ್ಯಕ್ತಿಗಳು ಇಬ್ಬರು ಸ್ವಲ್ಪ ದೂರ ಆಗಿ ಒಂದಷ್ಟು ದಿನ ದೂರ ಆಗ್ಬಿಡ್ತೀರಾ, ಆಮೇಲೆ ಮತ್ತೆ ಒಂದಲ್ಲ ಒಂದು ರೀತಿಲಿ ಒಂದಾಗ್ತೀರಾ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ನದಿ ಕೌಲು ಹೊಡೆದು ಬೇರೆ ದಿಕ್ಕು ಹಿಡಿಯುತ್ತೆ ಅನ್ನುವಂಥದ್ದು ಇದೆ. ಸೊ ಒಂದಾಗಿದ್ದಂಥ ನದಿಗಳು ಕೌಲು ಹೊಡೆದು ಬೇರೆ ಆಗಿ ಮತ್ತೆ ಇನ್ನೆಲ್ಲೋ ಒಂದಾಗ್ತವೆ ಅನ್ನುವಂಥದ್ದು ಇದೆ. ನೈಜೀರಿಯಾ ದೇಶಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದು ಭಾರಿ ಅನಾಹುತ ಆಗತ್ತೆ, ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇರೋರು ಪ್ರಯತ್ನ ಪಡಿ ಅನ್ನುವಂಥದ್ದು ಕೂಡ ಇದೆ. ಪ್ರಾಣಿಗಳನ್ನ ಉಪಯೋಗಿಸ್ಕೊಂಡು ಏನು ಕೆಟ್ಟ ರೀತಿಲಿ ವಿಡಿಯೋಸ್ನ ಮಾಡ್ತಿದ್ದಾರೆ ಯಾರೋ, ಇವರಿಗೆ ಯಾವ ರೀತಿಯ ಶಿಕ್ಷೆ ಆಗತ್ತೆ ಅಂದರೆ ಯಾರು ಶಿಕ್ಷೆ ಕೊಡೋದಿಲ್ಲ. ಆ ಪ್ರಾಣಿನೇ ಅವ್ರನ್ನ ಎಷ್ಟು ವಿಚಿತ್ರವಾಗಿ ಶಿಕ್ಷೆ ಕೊಡುತ್ತೆ ಅಂದರೆ ಅದೊಂದು ವಿಡಿಯೋ ವೈರಲ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಮಕ್ಕಳ ಆರೋಗ್ಯ ತುಂಬ ಇಂಪಾರ್ಟೆಂಟ್. ಮಕ್ಕಳ ಕಡೆ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಲೈಫಲ್ಲಿ 3 ಸ್ಟೇಜ್ ಇದೆ. ಒಂದು ಸ್ಟೇಜ್ ಕಂಪ್ಲೀಟ್ ಮಾಡಿದ್ದೀರಾ, ಇನ್ನೆರಡು ಸ್ಟೇಜ್ ಇದೆ. ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಯೋದು ಬಾಕಿ ಇದೆ ಅನ್ನುವಂಥದ್ದು ಇದೆ. ಕೆಲವರು ಕಾರ್ ತಗೊಳ್ಳುವಂಥ ಸಾಧ್ಯತೆ, ಹೊಸ ಮನೆಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ಓಮಿನಿ ಕಾರ್ ಕೂಡ ಯಾರೋ ತಗೊಳ್ತೀರಾ ಅನ್ನುವಂಥದ್ದು ಇದೆ.
ಸೊ ಯಾರೋ ಇಲ್ಲಿ ಒಂದು ರೀತಿ ಹೊಸ ರೀತಿಯ ಬೈಕ್ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಒಂಟಿ ಒಂಟಿ ಅಂದ್ಕೊಂಡಿದ್ದವರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಒಂದು ಸ್ಪಿರಿಚುವಲ್ ಟೀಮೇ ನಿಮ್ಮ ಜೊತೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಹಿಡಗುಂಜಿ ಗಣೇಶ ಏನೋ ಒಂದಷ್ಟು ಬದಲಾವಣೆ ಸೊಂಡಿಲಲ್ಲಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಗೋಕರ್ಣದ ಗಣೇಶನ, ಹಿಡಗುಂಜಿ ಗಣೇಶನ ಗೊತ್ತಿಲ್ಲ. ಒಟ್ನಲ್ಲಿ ತಲೆ ಮೇಲೆ ಕಿರೀಟ ಗಿರೀಟ ಏನು ಇರಲ್ವಲ್ಲ, ಆ ಥರ ಗಣೇಶನ ಸೊಂಡಿಲಲ್ಲಿ ಬದಲಾವಣೆ ಬರುತ್ತೆ. ಇದೊಂದು ವಿಸ್ಮಯಕ್ಕೆ ಕಾರಣ ಆಗತ್ತೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅದೊಂದು ವೈರಲ್ ಆಗತ್ತೆ ಅನ್ನುವಂಥದ್ದು ಇದೆ. ಆ ಸೊಂಡಿಲು ಎಸ್ಪೆಷಲಿ ಸೊಂಡಿಲು ಅಳ್ಳಾಡುತ್ತೋ ಅಥವಾ ಈ ಕಡೆ ಇರೋ ಸೊಂಡಿಲು ಹೀಗೆ ತಿರುಗ್ಬಿಡುತ್ತೋ ಗೊತ್ತಿಲ್ಲ, ಆ ಥರದೊಂದಿದೆ. ಮತ್ತೆ ಶೇಷ ನಾಗರ ಆಶೀರ್ವಾದ ಮತ್ತೆ ಅನಂತ ಪದ್ಮನಾಭರ ದೇವಸ್ಥಾನದ ಒಂದಷ್ಟು ರಹಸ್ಯಗಳು ಕೂಡ ಹೊರಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ವಿಷ್ಣು ಏನು ಅನಂತ ಶಯನ ಮೇಲೆ ಮಲಗಿರ್ತಾರೆ, ಆ ಥರದ್ದೇನೋ ಒಂದು ದೇವಸ್ಥಾನ ಕೂಡ ಯಾರು ಕಟ್ತಾರೆ ಅನ್ನುವಂಥದ್ದು ಇದೆ. ನೀರಲ್ಲಿ ಮುಳುಗೋಗಿದ್ದಂಥ ಆ ಒಂದು ವಿಗ್ರಹ ಏನಿದೆ, ಅನಂತ ಪದ್ಮನಾಭ ದೇವ್ರ ಥರದ್ದು, ವಿಷ್ಣು ಥರದ್ದು, ಆದಿರಂಗ, ಅಂತ್ಯರಂಗ, ಮಧ್ಯರಂಗ ಈ ಥರ ಹೇಳ್ತೀವಲ್ಲ, ಆ ಥರದ ಒಂದು ವಿಗ್ರಹ ನೀರಲ್ಲಿ ಮುಳುಗೋಗಿದೆ. ಅದು ಮುಂದಿನ 1-2 ವರ್ಷಗಳಲ್ಲಿ ಮೇಲಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ಅದು ಬಂದಂಥ ಸಮಯದಲ್ಲಿ ವಿಶೇಷವಾದಂಥ ಬದಲಾವಣೆಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಅದರಲ್ಲಿ ಕೃಷ್ಣನ ನಗರ ಕೂಡ ನಿಧಾನಕ್ಕೆ ಮೇಲ್ ಬರುತ್ತೆ ಅನ್ನುವಂಥದ್ದು ಇದೆ. ಅಂದರೆ ನೀರಲ್ಲಿ ಈಗ ಮುಳುಗೋಗಿದೆ ಅಲ್ಲ ದ್ವಾರಕ ನಗರ, ಅದು ಚೂರ್ಚೂರೆ ನೀರಿಂದ ಮೇಲ್ಭಾಗಕ್ಕೆ ಬರ್ತಾ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನನಗೆ ಗೊತ್ತಿಲ್ಲ, ಆ ಥರ ಇದೆ ಇಲ್ಲಿ. ಆಮೇಲೆ ಏನೋ ಒಂದು ಧ್ವಜಸ್ತಂಭ ಅಂದರೆ ದೇವಸ್ಥಾನದ ಮುಂದೆ ನೆಟ್ಟಿರ್ತೀವಲ್ಲ ಧ್ವಜಸ್ತಂಭ. ಸೊ ಅದನ್ನ ಇಟ್ಟಿಲ್ಲ, ಅದನ್ನ ಇಟ್ಬಿಟ್ಟು ಅದ್ರ ಮುಂದೆ ಒಂದು ಬಾವುಟನ ಧ್ವಜನ ಹಾರಾಡ್ಲಿಕ್ಕೆ ಬಿಡಿ ಅನ್ನುವಂಥದ್ದು ಇದೆ. ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಮತ್ತೆ ಇನ್ನೊಂದು, ಸಿಂಹ ಸ್ಥಾಪನೆ ಆಗಿಲ್ಲ, ಸಿಂಹ ಸ್ಥಾಪನೆ ಆಗಬೇಕು, ಇದು ಮರಿಬಾರ್ದು, ಇದರಿಂದ ಮುಂದೆ ತೊಂದರೆ ಆಗಬಹುದು. ಸೊ ಈ ಹರಕೆ ಸಿಂಹ ಕೊಡಿಸ್ತೀನಿ ಅನ್ನುವಂಥ ಹರಕೆ ಏನಿತ್ತು, ಇದನ್ನ ತೀರಿಸ್ಬಿಡಿ ಆದಷ್ಟು ಬೇಗ ಅನ್ನುವಂಥದ್ದು ಕೂಡ ಇದೆ. ಸೊ ದೀರ್ಘಾಯುಷ್ವಂತರಾಗಿ ಇರಬೇಕು. ವಿವಾಹದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ವಿವಾಹ ಆಗಲೇಬೇಕು, ಇಲ್ಲಾಂದರೆ ಹೆಚ್ಚಿನ ಅಪಾಯಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಯಾರೋ ಎಲ್ಲೋ ಪಿಕ್ನಿಕ್ಗೆ ಹೋಗಿರುವಾಗ ವಿಶೇಷವಾದಂಥ ಸ್ಥಳದಲ್ಲಿ ಒಂದು ಮಗು ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರೋ ಮಗುನ ಅಲ್ಲಿ ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಆ ಮಗು ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಿಡನ್ ದೇವತೆಗಳು ಅಂದರೆ ಗೌಪ್ಯ ದೇವತೆಗಳು ನಿಮ್ಮ ದರ್ಶನಕ್ಕಾಗಿ ಕಾಯ್ತಿದ್ದಾರೆ, ನೀವಲ್ಲಿ ಹೋಗ್ಲಿ ಅಂತ ಕಾಯ್ತಿದ್ದಾರೆ ಅನ್ನುವಂಥದ್ದು ಇದೆ. ಯಾರಿಗೆ ಈ ಮೆಸೇಜ್ ನನಗೆ ಗೊತ್ತಿಲ್ಲ, ಇದ್ಯಾವುದು ಗೌಪ್ಯ ದೇವರು, ನಾನೇ ಫಸ್ಟ್ ಟೈಮು ನನಗೆ ಅನ್ನಿಸ್ತಾ ಇದೆ. ಆ ಥರದ್ದೇನು ಪ್ರಕೃತಿಯ ವಿಸ್ಮಯಗಳು ಮುಂದಿನ ದಿನಗಳಲ್ಲಿ ನಿಮ್ಮಲ್ಲಿ ಕೆಲವರಿಗೆ ಅಚ್ಚರಿನ ತರುತ್ತೆ. ಏಕೆಂದರೆ ಇದು ಒಂದು ರೀತಿ ನಿಮಗೇನೆ ಒಂದು ಆಧ್ಯಾತ್ಮಿಕವಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ನೀವೇನು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅದನ್ನು ಯಾರ ಹತ್ರನೂ ಹೇಳೋಕ್ಕಾಗಲ್ಲ, ಯಾಕೆಂದರೆ ಅವ್ರು ಯಾರೂ ನಂಬೋದು ಇಲ್ಲ. ಬಟ್ ಅದೆಲ್ಲವೂ ಕೂಡ ನಿಜ ಇದೆ ಅನ್ನುವಂಥದ್ದು ಇದೆ. ಇನ್ನೊಂದಷ್ಟು ಆತ್ಮಗಳಿಗೆ ಮುಕ್ತಿ ಕೊಡಿಸುವಂಥ ಪ್ರಯತ್ನ ಏನಿತ್ತು ಅದು ಕೂಡ ಯಶಸ್ವಿಯಾಗಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಕೂಡ ನಿಮ್ಮ ಜೊತೆ ಇದೆ. ನಿಮ್ಮ ಜೀವನದಲ್ಲಿ ಇನ್ನೊಂದಷ್ಟು ಯಶಸ್ಸನ್ನ ನೋಡಬೇಕು ಅಂದ್ಕೊಂಡಿದ್ದೀರಾ, ಅದು ಕೂಡ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನೀವು ಯಾರಿಗೋ ಒಂದು ಗಿಫ್ಟ್ ಕೊಡ್ತೀರಾ, ಆ ಗಿಫ್ಟು ಅವರು ಜೀವನಕ್ಕೆ ತುಂಬ ಅಗತ್ಯ ಇದೆ ಅನ್ನುವಂಥದ್ದು ಕೂಡ ಇದೆ. ಮೇ ಬಿ ಬೇರೆಯವರಿಗೆ ನೀವು ಊಟ ಕೊಡಿಸ್ತಿರೋ, ಅಗತ್ಯ ಇರುವಂಥ ಬಟ್ಟೆ ಕೊಡ್ತಿರೋ, ವಸತಿ ಕೊಡ್ತಿರೋ ಗೊತ್ತಿಲ್ಲ. ಆ ಒಂದು ಬದಲಾವಣೆ ಸಾಕಷ್ಟು ಒಳಿತನ್ನ ತಂದ್ಕೊಡುತ್ತೆ, ನಿಮಗೆ ಬ್ಲೆಸ್ಸಿಂಗ್ಸ್ ರೂಪದಲ್ಲಿ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ನೀವು ಗಮನನ ಕೊಟ್ಟು ಜೀವನನ ಆರೋಗ್ಯನ ಹಾಳು ಮಾಡ್ಕೊಳ್ತಾ ಇದ್ದೀರಾ. ಜೀವನನ ಆರೋಗ್ಯನ ಹಾಳು ಮಾಡ್ಕೊಳ್ಬೇಡಿ. ಈ ವ್ಯಕ್ತಿ ಅಷ್ಟು ಒಳ್ಳೆಯವನಲ್ಲ, ಒಳ್ಳೆಯವರಲ್ಲ. ಈ ವ್ಯಕ್ತಿ ಅಷ್ಟು ಒಳ್ಳೆಯವರಲ್ಲ. ಬರೀ ದೈಹಿಕ ಸುಖಕ್ಕೋಸ್ಕರ ಅಥವಾ ಬೇರೆ ಏನೋ ಒಂದು ಟ್ರ್ಯಾಪಿಂಗಿಗೋಸ್ಕರ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ. ನಿಮ್ಮದೆಲ್ಲವನ್ನು ಕೂಡ
ಬರೀ ಅಂದರೆ ನಿಮ್ಮ ಫೈನಾನ್ಷಿಯಲ್ ಇರ್ಬೋದು ಅಥವಾ ನಿಮ್ಮ ಸೌಂದರ್ಯ ಇರ್ಬೋದು, ವಾಟ್ ಎವರ್ ಯು ಹ್ಯಾವ್. ಸೊ ಅದನ್ನು ಅವರು ಇಲ್ಲ ಅನ್ನಿಸ್ಬಿಟ್ಟು ಆಮೇಲೆ ಅವ್ರ ಪಾಡಿಗೆ ಅವರು ದೂರ ಆಗ್ತಾರೆ. ಸೊ ಹಾಗಾಗಿ ಇಂಥವ್ರ ಸಹವಾಸ ಮಾಡಬೇಡಿ. ಬೇಕು ಅಂದರೆ ನೀವು ರೀಮ್ಯಾರೇಜ್ ಆಗಿ ಚೆನ್ನಾಗಿರಿ ಅನ್ನುವಂಥದ್ದು ಇದೆ. ಯಾರು ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಇದ್ದೀರಾ, ಎಲ್ಲರಿಗೂ ಅಲ್ಲ ಇದು, ಕೆಲವರಿಗೆ ಮಾತ್ರ ಕೇರ್ಫುಲ್ ಆಗಿ ಇರಿ ಅನ್ನುವಂಥದ್ದು ಇದೆ. ಒಂದಷ್ಟು ಜನರಿಗೆ ಪ್ರಯೋಗ ಮಾಡಿ ಪ್ರಜ್ಞೆ ತಪ್ಪಿಸಿ ಒಂದಷ್ಟು ಸಮಸ್ಯೆನ ಮಾಡ್ತಿದ್ದಾರೆ. ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ನಿಮ್ಮನ್ನ ನೀವು ಅವೇಕನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಮಗು ಎಲ್ಲೋ ತಪ್ಪಿಸ್ಕೊಂಡು ಹೋಗುತ್ತೆ, ಆ ಮಗುನ ಸರಿಯಾದ ರೀತಿಯಲ್ಲಿ ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾರ್ದೋ ಮಗು ಕಳೆದು ಹೋಗಿದ್ದನ್ನ ನಿಮ್ಮ ಪೂರ್ವಜರು ನಿಮ್ಮ ಮನೆಗೆ ತಗೊಂಬಂದು ಬಿಡ್ತಾರೆ ಅನ್ನುವಂಥದ್ದು ಇದೆ. ಅಂದರೆ ನಿಮ್ಮ ಮನೇಲಿ ತೀರೋದಂಥ ವ್ಯಕ್ತಿಗಳು ಯಾರಿದ್ರು ಅವರು ನಿಮ್ಮ ಮಗುನ ಹುಡುಕಿ ವಾಪಸ್ ನಿಮಗೆ ತಂದು ಕೊಡ್ತಾರೆ ಅನ್ನುವಂಥದ್ದು ಇದೆ. ನಾನು ಏನು ಹೇಳ್ತಿದ್ದೀನಿ ನನಗೆ ಗೊತ್ತಿದೆ, ನಿಮ್ಗೆ ಅರ್ಥ ಆದರೆ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಎಸ್, ಎಲ್ಲೋ ಒಂದು ಶಿವಲಿಂಗ ನರಸಿಂಹರ ರೂಪದಲ್ಲಿ ಇರುವಂಥ ಸಾಲಿಗ್ರಾಮ ಲಿಂಗ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆಯೋ ಆಗಬೇಕಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದು ಒಂದು ನದಿ ದಡದಲ್ಲೋ ಸಮುದ್ರ ದಡದಲ್ಲೋ ಅಥವಾ ಭೂಮಿಯೊಳಗಿಂದನೋ ಹೊರಗೆ ಬರುತ್ತೆ. ಅದು ನರಸಿಂಹರ ಸಾಲಿಗ್ರಾಮ ಇದೆ. ಅದು ತುಂಬ ದೊಡ್ಡ ಮಟ್ಟದಲ್ಲಿ ಈ ಥರ ಒಂದು 3 ರಿಂದ 5 ಅಡಿ ಎತ್ತರದ್ದು ಇರುತ್ತೆ. ಬಟ್ ಅದು ವಿಶೇಷವಾಗಿ ಇದುವರೆಗೂ ಎಲ್ಲೂ ನೋಡಿರದ ರೀತಿಲಿ ಅದು ನರಸಿಂಹ ಅವತಾರನ ಪ್ರತಿಬಿಂಬಿಸ್ತಾ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪ್ರಾರ್ಥನೆಗಳೆಲ್ಲವೂ ಕೂಡ ಭಗವಂತನಿಗೆ ತಲುಪಿದೆ. ಭಗವಂತನ ರಕ್ಷೆ ನಿಮ್ಮ ಜೊತೆ ಯಾವಾಗಲೂ ಇದೆ ಅನ್ನುವಂಥದ್ದು ಇದೆ. ತುಂಬ ಪ್ರೀತಿ ಮಾಡ್ತಾರೆ ಯೂನಿವರ್ಸ್ ನಿಮ್ಮನ್ನು. ನಿಮಗೆ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರೀತಿ, ಯಶಸ್ಸು, ವಿಕ್ಟರಿ ಎಲ್ಲವೂ ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಕೆರಿಯರ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಬೈಕಿಂದ ಹೆಚ್ಚಿನ ಹಣ ಮಾಡುವಂಥದ್ದು ಕೂಡ ಇದೆ. ಯಾರೋ ಬೈಕ್ ರೇಸ್ ಮಾಡಿ ಒಂದಷ್ಟು ಹಣ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಮಕ್ಕಳ ಒಂದಷ್ಟು ಹಾಡುಗಳು ಬರುತ್ತೆ ಮುಂದಿನ ದಿನಗಳಲ್ಲಿ ಹೊಸ ಥರದಲ್ಲಿ. ಅದರಿಂದ ಕೂಡ ಮಕ್ಕಳ ಶಿಶುಗೀತೆಗಳಿರಬಹುದು ಅಥವಾ ನಾವೇನು ಯಾವಾಗಲೂ ಒಂದೇ ಹೇಳ್ತೀವಿ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತ, ಆ ಥರದ್ದೆಲ್ಲ ಹೋಗಿ ಒಂದು ಹೊಸ ಇಡೀ ಎಜುಕೇಷನ್ ಸಿಸ್ಟಮಲ್ಲೇ ಬೇಸಿಕ್ ಎಜುಕೇಷನ್ ಏನಿದೆ ಅದು ಪ್ರೀ ನರ್ಸರಿಯಿಂದ ಹಿಡಿದು ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಅಥವಾ ಒಂದು 5th ಸ್ಟ್ಯಾಂಡರ್ಡ್ವರೆಗೂ ಟೋಟಲಿ ಯೂನಿವರ್ಸಲ್ಲೇ ಅದೊಂದು ಚೇಂಜ್ ಓವರ್ ಬರುತ್ತೆ ಮುಂದಿನ ದಿನಗಳಲ್ಲಿ. ಇಡೀ ದೊಡ್ಡ ಮಟ್ಟದಲ್ಲೇ ಅದು ಎಜುಕೇಷನ್ ಸಿಸ್ಟಮ್, ಬೇಸಿಕ್ ಎಜುಕೇಷನ್ ಸಿಸ್ಟಮ್ ಏನಿದೆ ಪ್ರೀ ನರ್ಸರಿಯಿಂದ 5ರಿಂದ 6ವರೆಗೂ ಫುಲ್ ಚೇಂಜ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬ ಚೆನ್ನಾಗಿದೆ. ಎಲ್ಲ ಒಂದು ಕಡೆ ಒಂಟಿಯಾಗಿರಬೇಕು ಅಂತ ಹೊರಟವರಿಗೆ ಒಂದು ವಿಶೇಷವಾದಂಥ ಕೆಲಸ ಬಂದು ಯೂನಿವರ್ಸ್ ಕಡೆಯಿಂದ ತುಂಬ ಬ್ಯುಸಿ ಆಗಿಬಿಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಮುಳುಗಿ ಸಾಯಬೇಕು ಅಂತ ಹೋದವರಿಗೆ ಏನೋ ಒಂದು ಸಿಕ್ಕಿ ಅವರು ಬದುಕಿ ವಾಪಸ್ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಪ್ರಯತ್ನಗಳು ತುಂಬ ಪಡ್ತಿದ್ದಾರೆ, ಎಲ್ಲ ಪ್ರಯತ್ನಗಳು ವಿಫಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಗೌರಿಶಂಕರ ಶಿಖರನ ಹೇರುವಂಥ ಪ್ರಯತ್ನ ವಿಫಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬ ಮೆಸೇಜಸ್ ಇದೆ. ಸೊ ಇನ್ಫಿನಿಟಿ ಮೆಮೊರಬಲ್ ಅಂತ ಕೂಡ ಕೇಳಿಸ್ತಾ ಇದೆ, ಏನು ಅಂತ ಗೊತ್ತಿಲ್ಲ. ಜೊತೆಗೆ ನಿಮ್ಮ ಒಂದು ಆಸೆ ಏನಿತ್ತು, ಪೂರ್ವಜರ ಆಸೆ ಕೂಡ ಇತ್ತು, ಅದು ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ. ವಂಶವೃದ್ಧಿಯ ಕಡೆ, ವಿವಾಹದ ಕಡೆ ಹೆಚ್ಚಿನ ಗಮನನ ಕೊಡಿ. ಜೀವನದಲ್ಲಿ ಮೇಲಕ್ಕೆ ಏರೋದ್ರ ಕಡೆ ಗಮನನ ಕೊಡಿ. ಇನ್ನು ಹೆಚ್ಚಿನ ಎತ್ತರಕ್ಕೆ ಏರ್ತೀರಾ ಅನ್ನುವಂಥದ್ದು ಇದೆ. ಸೊ ತುಂಬ ಯಶಸ್ಸನ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಅವಘಡ ಆಗಿ ಎಲ್ಲವೂ ಒಂದು ಕಡೆ ಸೇರ್ಬಿಡ್ತಾರೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಮುಂದಿನ ಜನಾಂಗಕ್ಕೆ ಹೆಸರುಗಳೇ ಇಲ್ದಿರೋ ಹಾಗೆ ಆಗ್ಬಿಡ್ಬಹುದು ಅಂತ ಕೂಡ ಬಂದಿದೆ ಇಲ್ಲಿ. ಅದು ಯಾಕೆ ಬಂದಿದೆ ಅಂತ ಗೊತ್ತಿಲ್ಲ, ಬಟ್ ಆ ಥರ ಬಂದಿದೆ. ಯಾರೋ ಒಬ್ಬ ಸಾಧು ಕಡೆಯಿಂದ ನಿಮಗೆ ಒಂದು ಸ್ಪೆಷಲ್ ಮೆಸೇಜ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಆಶೀರ್ವಾದ ಕೂಡ ಸಿಗುತ್ತೆ.
ಧರ್ಮ ಮಾರ್ಗದಲ್ಲಿ ನಡೀರಿ, ಸತ್ಯ ಮಾರ್ಗದಲ್ಲಿ ನಡೀರಿ, ನ್ಯಾಯ ಮಾರ್ಗದಲ್ಲಿ ನಡೀರಿ. ಇದ್ರ ಮಧ್ಯ ನಿಮ್ಗೆ ಏನಾದರೂ ಕಾಣಿಸಿದ್ರೆ ಅದನ್ನ ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಸೊ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಷ್ಟೊಂದು ಮೆಸೇಜ್ ಬಿಟ್ಬಿಟ್ಟಿದ್ದೀನಿ, ಬಟ್ ಹೇಳಲಿಕ್ಕೆ ಸ್ವಲ್ಪ ಮುಜುಗರ ಆಯಿತು. ಹಾಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಅಷ್ಟು ಧೈರ್ಯ ಬಂದರೆ ಹೇಳ್ತೀನಿ. ಸೊ ಧರ್ಮೋ ರಕ್ಷಿತ ದೇಶದಲ್ಲಿ ಎಲ್ಲರೂ ಚೆನ್ನಾಗಿರಲಿ ಅಂತ ಹಾರೈಸ್ತೀನಿ. ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕಾಗಿರೋ ಅಗತ್ಯ ಇದೆ, ಮಾಡಿ ಅನ್ನುವಂಥದ್ದು ಇದೆ. ಇದರಿಂದ ಹೆಚ್ಚು ಜನರಿಗೆ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಎಸ್, ಯಾರೋ ಕನ್ಯಾದಾನ ಮಾಡಿಕೊಡ್ತಾರೆ, ಇದರಿಂದ ಅವ್ರಿಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಒಳ್ಳೇದಾಗಲಿ ಎಲ್ಲರಿಗೂ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಟೇಕ್ ಕೇರ್.